ಸರ್ಕಾರದ ವಿರುದ್ಧ ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿಯ ಹೋರಾಟ ಸದನದ ಒಳಗೆ ಮತ್ತು ಹೊರಗೆ. ಬೆಂಗಳೂರಿನಲ್ಲಿ ಬಿಗ್ ಫೈಟ್, ಬಿಜೆಪಿಯಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಕೂಡ ಇದೆಯಂತೆ. ಇವತ್ತು ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಮೆರವಣಿಗೆ. ಬೆಳಗ್ಗೆ 10 ಗಂಟೆಗೆ ಶಾಸಕರ ಭವನದ ಆವರಣದಲ್ಲಿ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರೆ. ಗುರುವಾರ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಮೆರವಣಿಗೆ ಮಾಡ್ತಾರಂತೆ. ಈ ಪ್ರೊಟೆಸ್ಟ್ ಸಕ್ಸಸ್ ಆಗಬೇಕು ಅಂತ ಬಿಜೆಪಿಯವರು ಹರಸಾಹಸ ಪಡ್ತಾ ಇದ್ದಾರೆ. ಮೂಡಾದಂತೆ ವಿಧಾನಸೌಧ ಮುತ್ತಿಗೆ ವಿಫಲ ಮಾಡುತ್ತಾ ಸರ್ಕಾರ ಮೊನ್ನೆ ಮೈಸೂರಿನಲ್ಲಿ ಇವರು ಪ್ರೊಟೆಸ್ಟ್ ಮಾಡೋದಕ್ಕೆ ಹೊರಟಿದ್ರು. ಎಲ್ಲರನ್ನೂ ಮೈಸೂರು ರೀಚ್ ಆಗಕ್ಕೆ ಬಿಡಲೇ ಇಲ್ಲ. ವಿಜಯೇಂದ್ರ ಅವ್ರನ್ನೆಲ್ಲ ಇಲ್ಲೇ ತಡೆದು ಬಿಟ್ಟರು. ಸೊ ಆ ಥರ ವಿಫಲ ಮಾಡುತ್ತಾ ಅಥವಾ ಸಕ್ಸಸ್ ಆಗುತ್ತಾ, ಏನು ಇವರು ಸಕ್ಸಸ್ ಮಾಡೋದಕ್ಕೆ ಇವ್ರ ಲೆಕ್ಕಾಚಾರ ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಎಸ್ ಮಸೂದ್, ಇವಾಗ ತಮ್ಮ ಹೋರಾಟ ಸಕ್ಸಸ್ ಆಗಬೇಕು ಅಂದರೆ ಬಿಜೆಪಿಯವರ ಪ್ಲಾನ್ ಏನು? ಇದನ್ನು ತಡೆಗಟ್ಟೋದಕ್ಕೆ ಕಾಂಗ್ರೆಸ್ ಏನು ಮಾಡ್ಬೋದು? ಅರವಿಂದ್, ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಮುಡಾ ಅಕ್ರಮ ಮತ್ತು ವಾಲ್ಮೀಕಿ ಅಕ್ರಮ ಏನು ಪ್ರಕರಣ ಬಯಲಿಗೆ ಬಂದಿದೆ, ಇದರ ವಿರುದ್ಧ ಈಗಾಗಲೇ ಹೋರಾಟವನ್ನು ಬಿಜೆಪಿ ಮಾಡ್ಕೊಂಡು ಬರ್ತಾ ಇದೆ. ಈಗಾಗಲೇ ಈ ಹಿಂದೆ 2 ಬಾರಿ ಹೋರಾಟ ಮಾಡಿದಾಗ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನದಲ್ಲಿ ಸರ್ಕಾರ ಸಫಲ ಆಗಿತ್ತು. ಈಗ ಮತ್ತೆ ಸದನ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ. ಇವತ್ತಿಂದ ಸದನ ಆರಂಭ ಆಗ್ತಿದೆ. ಇವತ್ತಿಂದಲೇ ಹೋರಾಟಕ್ಕೆ ಬಿಜೆಪಿ ಧುಮುಕಿದೆ. ಶಾಸಕರ ಭವನದಲ್ಲಿರುವಂತಹ ವಾಲ್ಮೀಕಿ ಪ್ರತಿಮೆಗೆ ಬೆಳಿಗ್ಗೆ 10 ಗಂಟೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆಯನ್ನು ವಿಧಾನಸೌಧದವರೆಗೂ ಕೂಡ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥದ್ದು. ಜೊತೆಗೆ ಏನು ಸರ್ಕಾರಕ್ಕೆ ಮುಜುಗರ ಆಗಿದೆ, ಜೊತೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ದದ್ದಲ್ ರಾಜೀನಾಮೆ ಕೊಡಬೇಕು, ದದ್ದಲ್ ಹುಡುಕಾಟ ನಡೆಸಬೇಕು, ಇವೇ ಮುಂತಾದ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇರುವಂಥದ್ದು. ಜೊತೆಗೆ ಗುರುವಾರ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಅಲ್ಲಿಂದ ಪಾದಯಾತ್ರೆ ಮೂಲಕ ವಿಧಾನಸೌಧ ಮುತ್ತಿಗೆ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಆದರೆ ಸರ್ಕಾರದಿಂದ ಈ 2 ಪ್ರತಿಭಟನೆಯನ್ನು ಕೂಡ ಇವತ್ತು ಅಷ್ಟಾಗಿ ತಡೆಯೋದಿಲ್ಲ. ಇವತ್ತು ಪೊಲೀಸ್ ಫೋರ್ಸ್ ಇರುತ್ತೆ. ಪ್ರತಿಭಟನಾ ಮೆರವಣಿಗೆ ಮೌನವಾಗಿ ಹೋದರೆ ಏನು ಕೂಡ ಆಗೋದಿಲ್ಲ. ಆದರೆ ತೀರಾ ರಸ್ತೆ ತಡೆ ಅದು ಇದು ಮಾಡಿದ್ರೆ ಮಾತ್ರ ಇವತ್ತು ಪೊಲೀಸರು ತಡೀತಾರೆ. ಅದ್ರ ಹೊರತಾಗಿ ಇವತ್ತಂತೂ ಪ್ರತಿಭಟನಾ ಮೆರವಣಿಗೆಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆ ಇದೆ. ಆದರೆ ಗುರುವಾರದ ವಿಧಾನಸೌಧ ಮುತ್ತಿಗೆ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಫ್ರೀಡಂ ಪಾರ್ಕ್ನಲ್ಲೇ ಕರ್ಬ್ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಬಿಜೆಪಿ 2 ಪ್ರಕರಣಗಳಲ್ಲೂ ಕೂಡ ಹೋರಾಟವನ್ನು ತೀವ್ರಗೊಳಿಸಿದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿದೆ ಮಸೂದ್. ಸೊ ಒಟ್ಟಾರೆ ಇವಾಗ ಇಷ್ಟೆಲ್ಲ ಲೆಕ್ಕಾಚಾರಗಳನ್ನ ಬಿಜೆಪಿಯವರು ಹಾಕ್ಕೊಂಡು ತಯಾರಿ ಮಾಡ್ಕೋತಾ ಇದ್ದಾರೆ. ನೋಡೋಣ ಇವರ ಹೋರಾಟ ಸದನದ ಒಳಗೆ ಹೊರಗೆ ಹೇಗಿರುತ್ತೆ ಅಂತ.